ನಿಮಗೇನಾದರೂ ಹೋಮ್ ಲೋನ್ ಇದ್ದರೆ ಆ ಹೋಮ್ ಲೋನಿಗೆ ನೀವು ಕಟ್ತಾ ಇರುವಂಥ ಇಂಟ್ರೆಸ್ಟನ್ನು ಕಂಪ್ಲೀಟಾಗಿ ಇಂಟ್ರೆಸ್ಟ್ ಫ್ರೀ ಮಾಡ್ಬೋದಾ? ಸೇಫಾಗಿ ಅರ್ನ್ ಮಾಡಿಬಿಟ್ಟು ನೀವೇನು ಇಂಟ್ರೆಸ್ಟ್ ಕಟ್ತಾ ಇದ್ದೀರಲ್ಲ ಬ್ಯಾಂಕಿಗೆ ಅದನ್ನು ಸೇವ್ ಮಾಡ್ಬೋದಾ? ಈ ಟ್ರಿಕ್ಕನ್ನು ಯೂಸ್ ಮಾಡಿದರೆ ಇರುವಂಥ ರಿಸ್ಕ್ ಏನು? ಹಾಗೂ ಈ ಟ್ರಿಕ್ ನಿಜನಾ? ಇದನ್ನು ಯೂಸ್ ಮಾಡಿದರೆ ನಮಗೆ ಲಾಭ ಆಗುತ್ತಾ? ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಸವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಯ್, ಬಸು ನಿವೇಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನಗೊಂದು 2 ದಿನದ ಹಿಂದೆ ನನ್ನೊಬ್ಬರು ಕ್ಲೈಂಟು ಒಂದು ವಿಡಿಯೋ ಕಳಿಸಿದರು. ಅಲ್ಲಿ ಏನಿತ್ತಂದರೆ, ನೀವೇನಾದರೂ ಹೋಮ್ ಲೋನ್ ಇತ್ತಂದರೆ ನಿಮ್ಮ ಹೋಮ್ ಲೋನಿಗೆ ನೀವು ಕಟ್ಟುವಂಥ ಬಡ್ಡಿಯನ್ನು ಕಂಪ್ಲೀಟಾಗಿ ಇಂಟ್ರೆಸ್ಟ್ ಫ್ರೀ ಮಾಡ್ಬೋದು. ಅಂದರೆ ನೀವು ಕಟ್ಟುವಂಥ ಮೊತ್ತವನ್ನು ನೀವು ಈಸಿಯಾಗಿ ಬೇರೆ ವೇದಿಂದ ಸಿಂಪಲ್ಲಾಗಿ ಗಳಿಸ್ಬಿಟ್ಟು ಇಂಟ್ರೆಸ್ಟ್ ಫ್ರೀ ಲೋನ್ ಮಾಡ್ಬೋದು ಅಂತ ಆ ವಿಡಿಯೋದಲ್ಲಿ ಹೇಳಿದರು. ಅಲ್ಲಿ ಏನು ಹೇಳಿದ್ದಾರೆ ಅಂದರೆ, ಸಿಂಪಲ್ಲಾಗಿ 50 ಲಕ್ಷ ಲೋನ್ ತೊಗೊಳ್ಳಿ, 20 ವರ್ಷ ಟೆನ್ಯೂರು, ಅಂದರೆ ಅಂದಾಜು ಅವ್ರು ಏನು ಹೇಳಿದ್ದಾರೆ ಅಂದರೆ ಒಂದು 41,000 ರೂಪಾಯಿ EMI ಆಗುತ್ತೆ. ಸೊ ಆ ಮನುಷ್ಯ ಏನು ಹೇಳ್ತಾ ಇದ್ದಾನೆ ಅಂದರೆ, 41,000 ರೂಪಾಯಿ ಅಂದರೆ EMI ಅದರ 10% ಅಂದರೆ 4,100 ರೂಪಾಯಿ ಅಂದ ನೀವು 20 ವರ್ಷ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ತಾ ಹೋಗಿ. 15% ರಿಟರ್ನ್ ಗ್ಯಾರಂಟಿ ಹಿಡಿದಿದ್ದಾನೆ. 4,100 ರೂಪಾಯಿ ಎವ್ರಿ ಮಂತ್ ನೀವು ಇನ್ವೆಸ್ಟ್ ಮಾಡಿದರೆ 20 ವರ್ಷ ಆದ ನಂತರ 52ರಿಂದ 54 ಲಕ್ಷ ಆಗುತ್ತೆ. ಅದು ನೀವು ನಿಮ್ಮ ಬ್ಯಾಂಕಿಗೆ 20 ವರ್ಷದಲ್ಲಿ ಕಟ್ಟಿರುವಂಥ ಬಡ್ಡಿಯ ಅಮೌಂಟ್ ಆಗಿರುತ್ತೆ. ಸೊ ಇದರ ಪ್ರಕಾರ ನೀವು ಕಟ್ಟಿರುವ ಬಡ್ಡಿ ಕಂಪ್ಲೀಟ್ ಆಗಿ ಇಂಟ್ರೆಸ್ಟ್ ಫ್ರೀ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಸಿ, ಈ ಎಲ್ಲ ಸ್ಟೋರಿಗಳನ್ನು ಕಟ್ಟೋರು ಒನ್ ವೇ ಆರ್ ಅನದರ್ ವೇ ದೇ ಆರ್ ಟ್ರೈಂಗ್ ಟು ಸೆಲ್ ಸಮಥಿಂಗ್ ಟು ಯು. ಈ ಫೈನಾನ್ಷಿಯಲ್ ವರ್ಲ್ಡಲ್ಲಿ ಸ್ಟೋರಿಯನ್ನು ಎಷ್ಟು ನೈಸಾಗಿ ಕಟ್ತೀವಲ್ಲ ಅಷ್ಟು ಚೆನ್ನಾಗಿ ಜನ ಮೋಸ ಬೀಳ್ತಾರೆ. ಇದನ್ನು ಮನಗಂಡು ಇಂಥ ಸ್ಟೋರಿಗಳನ್ನು ಕಟ್ಟೋರು ಜನ ಸಾಕಷ್ಟಿದ್ದಾರೆ. ಹಾಗಂತ ತಕ್ಷಣ ನೀವು ಕಣ್ಣು ಮುಚ್ಚಿ ಇಂಥ ಸ್ಟೋರಿಗಳನ್ನು ಫಾಲೋ ಮಾಡೋದು ಬೇಕಾಗಿಲ್ಲ. ಅದ್ರ ಬದಲು ನೀವು ಸ್ವಲ್ಪ ಕ್ವಶನ್ ಹಾಕಬೇಕು. ಫಾರ್ ಎಕ್ಸಾಂಪಲು, ಒಂದನೇದ್ದು, ಈ ಮನುಷ್ಯ ಏನು ಹೇಳ್ತಾ ಇದ್ದಾನಂದರೆ 15% ಗ್ಯಾರಂಟಿಯಾಗಿ 20 ಇಯರ್ಸ್ ರಿಟರ್ನ್ ಬರುತ್ತೆ ಅಂತಾನೆ. ಯಾವ ಗ್ಯಾರಂಟಿ ಅಥವಾ ಯಾವ ಕಾನ್ಫಿಡೆಂಟಿಂದ ಈ ಮನುಷ್ಯ 15% ರಿಟರ್ನ್ ಮ್ಯೂಚುವಲ್ ಫಂಡ್ದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾನೆ ನನಗೆ ಗೊತ್ತಾಗ್ತಾ ಇಲ್ಲ. 15% ಬರ್ಬೋದು, ಇಟ್ ಈಸ್ ಎ ಹೋಪ್, ಪ್ರಾಬಬಿಲಿಟಿ ಈಸ್ ಆಲ್ಸೋ ಹೈ, ಬಟ್ ಹಾಗಂದ ತಕ್ಷಣ ಗ್ಯಾರಂಟಿಯಾಗಿ ಬರುತ್ತಂತ ಇಲ್ಲ. ಎರಡನೇದು, ಎಲ್ಲದೂ ಹೋಗ್ಬಿಟ್ಟು ಈಕ್ವಿಟಿ ಮಾರ್ಕೆಟ್ದಲ್ಲಿ ಹಾಕಂತ ಹೇಳ್ತಾ ಇದ್ದಾನೆ. ಇಟ್ ಈಸ್ ಹೈಲಿ ರಿಸ್ಕಿ. ಸ್ವಲ್ಪ ಅಮೌಂಟನ್ನು ನೀವು ಡೆಟ್ ಅಥವಾ ಸೇಫ್ಟಿ ಕಡೆ ಹಾಕಲೇಬೇಕು ಟು ಮ್ಯಾನೇಜ್ ದ ರಿಸ್ಕ್. ನಂತರ ಅವ್ನು ಹೇಳ್ತಾ ಇರುವಾಗ ನೀವು ಕೇಳ್ತಾ ಇರೋರು ಎಷ್ಟು ಈಕ್ವಿಟಿ ಮಾರ್ಕೆಟಿಗೆ ಅಂದರೆ ಅಕಸ್ಟಮ್ಡ್ ಇದ್ದೀರಿ, ನಂತರ ನೀವು ವೊಲ್ಯಾಟಿಲಿಟಿಯನ್ನು ಅನಲೈಸ್ ಮಾಡುವಂಥ ಸ್ಕಿಲ್ ಇದೆ ಅಥವಾ ನೀವು ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ದೀರಿ ಅನ್ನೋದು ಅವ್ನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಸಿಂಪಲ್ ಆಗಿ 4,100 20 ವರ್ಷ 15% ರಿಟರ್ನು 54 ಲಕ್ಷ ಬರುತ್ತೆ ಅಂತ ಹೇಳ್ಬಿಡ್ತಾನೆ. ಬಟ್ ಡ್ಯೂರಿಂಗ್ ದಿಸ್ 20 ಇಯರ್ಸು ನೀವು ಎಷ್ಟೋ ಮಾರ್ಕೆಟ್ ಕ್ರ್ಯಾಶ್ಗಳನ್ನು ನೋಡ್ಬೋದು. ಇಂಥ ಟೈಮ್ದಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಅಮೌಂಟು ಕಡಿಮೆ ಆದರೆ ನೀವು ಹೇಗೆ ಪ್ಯಾನಿಕ್ ಆಗ್ತೀರಿ ಅಥವಾ ಹೇಗೆ ರಿಯಾಕ್ಟ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಇರುತ್ತಲ್ಲ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಬಿಹೇವಿಯರ್ ಕೂಡ. ನಂತರ ಈ ಎಲ್ಲ ವಿಷಯಗಳಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, 4,100 ಇನ್ವೆಸ್ಟ್ ಮಾಡಿ 54 ಲಕ್ಷ ಬಂದ್ಬಿಡುತ್ತೆ ಅಂತ. ಬಟ್ 4,100 ನಿಮ್ಮ ಪಾಕೆಟಿಂದ ಹೋಗಿರುತ್ತಲ್ಲ. ಸೊ ನಿಮ್ಮ ಪಾಕೆಟಿಂದ ಹೋಗಿರುವಾಗ 4,100 ಪರ್ ಮಂತು ಫಾರ್ ದ ನೆಕ್ಸ್ಟ್ 20 ಇಯರ್ಸ್ ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 10 ಲಕ್ಷ. ಆ 10 ಲಕ್ಷನೂ ಕೂಡ ನಿಮ್ಮ ಕಾಸ್ಟ್ ಅಲ್ಲ. ಆ 10 ಲಕ್ಷನ ಆ ಮನುಷ್ಯ ಬಿಟ್ಟಿದ್ದಾನೆ. ಸೊ ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಇಲ್ಲಿ ಯಾವುದೇ ಟ್ರಿಕ್ ಇಲ್ಲ. ಸಿಂಪಲ್ಲಾಗಿ ಇಂತಹ ಸ್ಟೋರಿಗಳನ್ನು ಕ್ರಿಯೇಟ್ ಮಾಡಿಬಿಟ್ಟು ನಿಮಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಲಿಕ್ಕೆ, ಇನ್ವೆಸ್ಟ್ ಮಾಡಲಿಕ್ಕೆ, ಪುಷ್ ಮಾಡಲಿಕ್ಕೆ ಇಂಥ ಸ್ಟೋರಿಗಳನ್ನು ಕಟ್ತಾರೆ. ನೀವು ಏನಾದರೂ ಕಾಷಸ್ ಆಗಿರ್ಬೇಕಂದ್ರೆ ಸ್ಟಾರ್ಟ್ ಟು ಆಸ್ಕ್ ದ ಕ್ವಶನ್. 15% ಗ್ಯಾರಂಟಿನಾ? ಗ್ಯಾರಂಟಿ ಇಲ್ಲ ಅಂದರೆ ಪ್ರಾಬಬಿಲಿಟಿ ಏನಿದೆ? ಎಷ್ಟು ಕಮ್ಮಿ ಆಗ್ಬೋದು, ಎಷ್ಟು ಹೆಚ್ಚೇ ಆಗ್ಬೋದು? 20 ವರ್ಷ ಅಂದರೆ ಹಿಂದೆಲ್ಲ 20 ವರ್ಷದಲ್ಲಿ ಸ್ಟಾಕ್ ಮಾರ್ಕೆಟ್ ಎಷ್ಟು ಥರ ಕ್ರ್ಯಾಶ್ ಆಗಿದೆ. ಏನಾದರೂ ನನ್ನ ದುಡ್ಡಿಗೆ ತೊಂದರೆ ಆಗುತ್ತಾ? ನಾನು ಎಲ್ಲ ದುಡ್ಡನ್ನು ಮ್ಯೂಚುವಲ್ ಫಂಡ್ದಲ್ಲಿ ಹಾಕಿದರೆ ಎಷ್ಟು ರಿಸ್ಕ್ ಇದೆ? ಇಂಥ ಕಾಮನ್ ಕ್ವಶನನ್ನು ನೀವು ಕೇಳೋದ್ರಿಂದ ನಿಮಗೆ ನೀವೇ ಸೇವ್ ಮಾಡಿಕೊಳ್ಳುವಂಥ ಒಂದು ಗುಣವನ್ನು ಅಳವಡಿಸ್ಕೊಳ್ತೀರಾ. ಇಲ್ಲ ಅಂದರೆ ಇಂಥ ಸ್ಟೋರಿಗಳನ್ನು ಕಟ್ಟಿಬಿಟ್ಟು ಯಾರ್ಯಾರು ಸೆಲ್ ಮಾಡ್ತಾರಲ್ಲ ಅವರ ಮೋಸಕ್ಕೆ ಬಲಿಯಾಗಿ ಏನೋ ಇನ್ವೆಸ್ಟ್ ಮಾಡಿ ದುಡ್ಡು ಹಾಳು ಮಾಡಿಕೊಳ್ಳುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ನಾನು ಈ ವಿಡಿಯೋ ಮಾಡಿರೋದು ಆ ಟ್ರಿಕ್ಕನ್ನು ಶೇರ್ ಮಾಡಿಬಿಟ್ಟಿದ್ದು ನೀವು ಫಾಲೋ ಮಾಡಿ ಅಂತಲ್ಲ, ಅದ್ರ ಬದಲು ಇಂತಹ ಫೈನಾನ್ಷಿಯಲ್ ವರ್ಲ್ಡಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ
ಟ್ರಿಕ್ಕನ್ನು ಯೂಸ್ ಮಾಡಿ ಜನರಿಗೆ ಹೇಗೆ ಮೋಸ ಮಾಡ್ತಾರೆ, ರಿಸ್ಕಿ ಇನ್ವೆಸ್ಟ್ಮೆಂಟನ್ನು ಹೇಗೆ ಸೆಲ್ ಮಾಡ್ತಾರೆ, ನಂತರ ತಾವು ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಅಂತ ಹೇಗೆ ಹೇಳ್ಕೊಳ್ತಾರೆ ಅನ್ನೋದನ್ನು ನಾನು ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಐ ಥಿಂಕ್ ಐ ಕ್ಲಿಯರ್ಡ್ ಆರ್ಎಲ್ಸ್ ನಾನು ಏನು ಮೆಸೇಜ್ ಕೊಡಬೇಕಾಗಿತ್ತು ಆ ಮೆಸೇಜನ್ನು ಈ ವಿಡಿಯೋ ಮುಖಾಂತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.